ಇಡೀ ಮಾನವ ಕುಲ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ. ರಾಷ್ಟ್ರದುದ್ದಕ್ಕೂ ಇಂತಹ ಕೆಟ್ಟ ಘಟನೆಗಳು ನಡೀತಾನೆ ಬಂದಿದ್ದಾವೆ, ಎಲ್ಲರೂ ನೋಡ್ತಾನೆ ಬಂದಿದ್ದಾರೆ. ನನ್ನೊಂದು ಆಸೆ ಇಷ್ಟೇ, ಇಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು, ತಡ ಆಗಬಾರ್ದು ಅಂತಕ್ಕಂಥದ್ದು. ಜೊತೆಗೆ ಭವಿಷ್ಯದಲ್ಲಿ ಯಾರೂ ಇಂಥ ಹೀನ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂದರೆ ಆಗಿಂದಾಗ ಶಿಕ್ಷೆ ಆಗುವಂತಹ ಒಂದು ಹೊಸ ಕಾನೂನು ಬರಬೇಕು ಅಂತಕ್ಕಂಥದ್ದನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ಅಮಾವಾಸ್ಯೆಗೆ ತಂದೆ ತಾಯಿಗಳೊಂದಿಗೆ ಆ ಮಗು ನನ್ನ ಮಠಕ್ಕೆ ಬರ್ತಾ ಇತ್ತು. ನೀನು IAS ಮಾಡಬೇಕು, ನೀ ಭಾಳ ಎತ್ತರಕ್ಕೆ ಬೆಳಿಬೇಕು ಅನ್ನುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ. ಬಹುಶಃ ಬೆರಳೆಣಿಕೆಯ ಪ್ರತಿಭಾವಂತ ಹೆಣ್ಣು ಹುಡುಗರಲ್ಲಿ ಅವಳು ಒಬ್ಬಳಾಗಿದ್ಲು ಅಂತಕ್ಕಂಥದ್ದನ್ನು ನಾವು ಹತ್ತಿರದಿಂದ ಬಲ್ಲವರಾಗಿದ್ದೇವೆ. ಅಂತಹ ಒಂದು ಮಹಾಪ್ರತಿಭೆಯನ್ನು ಇವತ್ತಿನ ದಿವಸ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕಾನೂನು ತಲೆ ತಗ್ಗಿಸುವಂತಹ, ಮಾನವೀಯತೆ ತಲೆ ತಗ್ಗಿಸುವಂತಹ ಘಟನೆ ಇದು ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಆಸೆ ಇಷ್ಟೇ, ಹೋದ ಜೀವ ಹೊರಳಿ ಬರೋದಿಲ್ಲ. ಆದರೆ ಯಾವುದೇ ಪರಿಸ್ಥಿತಿಯೊಳಗೆ ಇಂಥದ್ದು ಯಾವ ಮಕ್ಕಳಿಗೂ ಆಗಬಾರ್ದು ಅಂತ ಹೇಳೋ ಕೈ ಮುಗಿದ ಕಾನೂನನ್ನು ಬೇಡ್ಕೊಳ್ತೀನಿ ಅಷ್ಟೇ. ಇದಕ್ಕಿಂತ ಹೆಚ್ಚು ಏನೂ ಮಾತಾಡೋಕ್ಕಾಗೋದಿಲ್ಲ ನನಗೆ. ನನಗೇನೂ ಮಾತಾಡಲಿಕ್ಕೆ ಆಗೋದಿಲ್ಲ, ಸಾಕು ನನಗೆ.